ಆ, ತಾಯಿ ಚೌಡೇಶ್ವರಿ ಹೆಸರಲ್ಲಿ ನನ್ನ ಮಾತುಗಳನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂತೀನಿ. ಎಲ್ಲರಿಗೂ ಬಂದಿರೋರ್ಗೆ ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ನಾನು ಮೆಜೆಸ್ಟಿಕ್ 2 ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಲ್ಲಿ ಪ್ರೆಸ್ ಮೀಟ್ಸ್ ಎಲ್ಲ ನಾವು ಮಾಡ್ತಿದ್ವಿ. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ. ಅಲ್ಲಿ ನಾವು ಪ್ರೆಸ್ ಮೀಟ್ಸ್ ಎಲ್ಲ ಮಾಡ್ತಿದ್ದಾಗ 1-2 ರೋ ಫುಲ್ ಆಗೋದೇ ಸ್ವಲ್ಪ ಕಷ್ಟ ಆಯ್ತು. ಇವತ್ತು ಇಷ್ಟೊಂದು ಜನ ಬಂದಿದ್ದೀರಾ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ. ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ. ನಿಮ್ಮೆಲ್ರಿಗೂ ಒಬ್ಬೊಬ್ಬರಿಗೂ ಸಾಷ್ಟಾಂಗ ನಮಸ್ಕಾರ. ಬಂದಿರೋ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಾಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ ಲಹರಿ ಸರ್, ನಾವು ಯೂಶಲಿ ಹೇಳ್ತಿದ್ರು ಲೈಕ್ ಎಲ್ಲ ಕಡೆ ಹೋಗಿ ಅಪ್ರೋಚ್ ಮಾಡ್ತೀವಿ, ಹೊಸಬರ್ ಸಿನಿಮಾಗೆಲ್ಲ ದುಡ್ಡೇ ಕೊಡೋಲ್ಲ, ನೀವು ಸಾಂಗ್ ಹಾಕಿದ್ರೆ ಅವ್ರು ಪ್ಲೇ ಮಾಡೋದೇ ಜಾಸ್ತಿ ಯೂಟ್ಯೂಬ್ ಅಲ್ಲಿ. ನಾವು ಸುಮಾರು ಚಾನೆಲ್ ಸುತ್ತಿದ್ವಿ. ಆಮೇಲೆ ಫಸ್ಟೇ ಲಹರಿಗೂ ಸರ್ ಹತ್ರ ಹೋಗಿದ್ವಿ. ಅವ್ರು ನಮ್ ನೋಡಿದ ತಕ್ಷಣ ಒಂದೇ ಹೇಳಿದ್ದು, ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ಸ್ ಮಾಡ್ಕೊಂಡ್ ಬಂದಿದ್ದೀರಾ, ಕತೆಗೆ ಅನುಗುಣವಾಗಿದೆ ಅನ್ಸುತ್ತೆ, ನನ್ ತುಂಬಾ ಇಷ್ಟ ಆಯ್ತಪ್ಪ. ಫೈನಾನ್ಷಿಯಲ್ಸು ನಿಮ್ ಪ್ರೊಡ್ಯೂಸರ್ನ ಬರಕ್ ಹೇಳು, ನಾನು ಕುತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಸುಮಾರು 2ನೇ ಮೀಟಿಂಗ್ ಅಲ್ಲಿ ಕುತ್ಕೊಂಡಾಗ ಸರ್ ರಿಯಲಿ ಅವ್ರು ತುಂಬಾ ಒಳ್ಳೆ ಮೊತ್ತಕ್ಕೆ ಮಾಡ್ಕೊಟ್ರು. ನನ್ಗಂತೂ ಶಾಕ್ ಆಗೋಯ್ತು. ಹೊಸಬರ್ ಸಿನಿಮಾಗೆ ನಾನ್ ಕೇಳ್ತಾ ಇದ್ದಿದ್ ಬೇರೆ ನಂಬರ್ಸ್, ಇವ್ರು ಹೇಳಿದ ನಂಬರ್ಸ್ ಕೇಳಿ ನಂಗೆ ಶಾಕ್ ಆಯ್ತು. ಸರ್ ನಿಜವಾಗ್ಲೂ ನೀವು ಈ ತರ ಪ್ರೋತ್ಸಾಹ ಮಾಡಿದಕ್ಕೆ ಸೊ ಅದು ಲಹರಿ ಸಂಸ್ಥೆ. ಆಮೇಲೆ ಕೆ ಕಲ್ಯಾಣ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ನಿಜವಾಗ್ಲೂ ಲೆಜೆಂಡ್. ಅಂದ್ರೆ ಅವ್ರದ್ದು ಸಾಂಗ್ಸ್ ನಾವು ತುಂಬಾ ಕೇಳಿದೀವಿ. ಲೈಕ್ ಅವ್ರ ಹತ್ರ ಮಾತಾಡೋದು ಎಲ್ಲಾರ್ಗು ಸರಸ್ವತಿ ಅವರು ಇದ್ರಲ್ಲಿ ಎದ್ದಿ ಕೊಂಡಾಡ್ತಾಳೆ. ಅಂತವ್ರು ಬಂದು ನಮ್ಗೆ ಈ ತರ ಸಾಂಗ್ 2 ಲ್ಯಾಂಗ್ವೇಜ್ ಅಲ್ಲೂ ಬೇಕು ಸರ್, ಏನು ಅಂದ್ರೆ ಆ ಕತೆಗೆ ಅನುಗುಣವಾಗಿ ಬೇಕು ಅಂದಾಗ ಅವರು 2 ಮಾತಾಡ್ತೀರಾ. ಪಾಪ ನಾವ್ ಏನೇ ಕೇಳಿದ್ರು ಎಲ್ಲ ಮಾಡ್ಕೊಟ್ರು ಸರ್. ನಿಮ್ ದೊಡ್ಡತನಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಈ ಫಿಲಂ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಂಗೆ ಪ್ರಾಣನು ಉಮೇಶ್ ಸರ್ ಒಂಥರ ನಂದೇ ಬಾಡಿ ಪಾರ್ಟ್ಸ್. ಅವರು ಅಷ್ಟು ಕ್ಲೋಸು. ನಾವಿಬ್ರು ಕಿತ್ತಾಡ್ದಿರೋ ದಿನ, 3 ಜನ ಕಿತ್ತಾಡ್ದಿರೋ ದಿನ ಇಲ್ಲ, ಹಂಗೆ ಒಂದಾಗ ಪಾರ್ಟಿ ಮಾಡ್ದಿರೋ ದಿನಾನೂ ಇಲ್ಲ. ಅಷ್ಟು ನಾವು ಒಗ್ಗಟ್ಟಲ್ಲಿ ಕೆಲಸ ಮಾಡಿದೀವಿ. ಪ್ರತಿಯೊಂದು ಹೆಜ್ಜೆಲ್ಲೂ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನನ್ಗೆ ಯಾವ ಜನ್ಮದ ಪುಣ್ಯನೋ ಏನೋ, ನನ್ಗೆ ಬ್ರದರ್ಸ್ ಯಾರು ಇಲ್ಲ. ಇವ್ರು ನಿಜವಾಗ್ಲೂ ನನ್ನ ಲೈಫಲ್ಲಿ ಬ್ರದರ್ಸ್ ಅಂತಾನೆ ಹೇಳ್ತೀನಿ. ಈ ಮೂವಿ ಮುಗಿಲಿ ಓಡ್ಲಿ ಬಿಡ್ಲಿ, ಇವ್ರ ಲೈಫಲ್ಲಿ ನನ್ನ ಜೊತೆ ಇರ್ತಾರೆ ಯಾವಾಗಲೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂಡ್ ಫಸ್ಟ್ ನಾವು ಈ ಮೂವಿಗೆ ಹೀರೋಯಿನ್ ಯಾರು ಹಾಕೊಳ್ಳೋದು ಅಂದ್ರೆ, ನಮ್ ಸರ್ ಸ್ವಲ್ಪ ಒಂಥರ ಎಲ್ಲ ಕ್ಯಾರೆಕ್ಟರ್ ಬರ್ದಿದ್ದಾರೆ. ನೀವು ಸ್ಟಾರ್ಟಿಂಗ್ ಈ ಸಾಂಗ್ ಅಲ್ಲೆಲ್ಲ ಕೇಳಿರ್ಬೋದು. ಏನೇನೋ ಇದೆ. ಆಮೇಲೆ ಸುಮಾರು ಜನ ಹೀರೋಯಿನ್ಸ್ ಅಪ್ರೋಚ್ ಮಾಡಿದ್ವಿ. ಆಮೇಲೆ ರಾಧಾ ಕ್ಯಾರೆಕ್ಟರ್ಗೆ ನಾವ್ ಯಾರಿಗೂ ಹೋಗೋದು ಅಂತ ಕೇಳ್ತಿದ್ದಾಗ ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಈ ಪಾರು ಸೀರಿಯಲ್ ಬರ್ತಾರಲ್ಲ ಮೋಕ್ಷಿತ, ತುಂಬಾ ಚೆನ್ನಾಗಿದ್ದಾರೆ, ಅವ್ರು ಮುದ್ದಾಗಿ ಕಾಣಿಸ್ತಾರೆ ಅಂತ ಹೇಳ್ತಿದ್ರು. ಹೌದು, ನಾನು ಹೇಳ್ದೆ ಇವ್ರಿಗೆ, ಸರ್ ಅವ್ರನ್ನ ಕೇಳಿ ಸರ್, ಅವರು ರಾಧಾ ಕ್ಯಾರೆಕ್ಟರ್ ಮಾಡಿದ್ರೆ ನಮ್ಗೆ ಹಂಗೆ ಏನೋ ನಾವೇನ್ ಕಲ್ಪನೆ ಮಾಡ್ಕೊಂಡಿದೀವೋ ಹಂಗೆ ಬರುತ್ತೆ ಸ್ಕ್ರೀನ್ ಮೇಲೆ ಅಂತ. ಹೋಗಿ ಕತೆ ಹೇಳಿದ ತಕ್ಷಣ ಅವರು, ತಂದೆಯವರು, ಅವ್ರ ಅಮ್ಮ ಎಲ್ಲ ಕುತ್ಕೊಂಡು ಕೇಳಿದ್ರು. ತುಂಬಾ ಇಷ್ಟಪಟ್ರು. ಕತೆನ ಇಷ್ಟಪಟ್ಟು ಮಾಡ್ತಿರೋ ಕಲಾವಿದ್ರು ಕಂಡು ನಂಗೆ ತುಂಬಾ ಇಷ್ಟ. ಈ ಕಾಲದಲ್ಲಿ ಕತೆ ಏನು ಅಂತಾನೆ ಕೇಳಲ್ಲ ಹೀರೋಯಿನ್ಸ್, ಬಟ್ ಇವ್ರು ಇಷ್ಟು ಕೇಳಿ ಅದ್ರಲ್ಲಿ ಇನ್ವಾಲ್ವ್ ಆಗಿ ನಮ್ಗೆ ಬೆನ್ನೆಲುಬಾಗಿ ನಿಂತು ಈ ಮಟ್ಟಕ್ಕೆ ಈ ಜನ ಸೇರ್ಬೇಕು ಇದಂದ್ರೆ ಅವರು ಮೇಜರ್ ಕಾರಣ. ನಿಮ್ಗೆ ತುಂಬಾ ಥ್ಯಾಂಕ್ಸ್. ಅಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಮೂವಿ. ಅಂಡ್ ರಿಯಾ ಅವರು ಅಷ್ಟೇ, ಅವ್ರು ಡೆಲ್ಲಿಯಲ್ಲಿ ಇದ್ರು, ಅವ್ರು ಬಂದು ಇಲ್ಲಿ ಕತೆ ಕೇಳಿ ಆಮೇಲೆ ಡಿಸೈಡ್ ಮಾಡೋದು ನಾನು ಈ ಮೂವಿ ಮಾಡ್ಬೇಕಾ ಬೇಡವಾ ಅಂತ. ಸೊ ಅವ್ರ ಬಗ್ಗೆನೂ ತುಂಬಾ ಅಭಿಮಾನ ಇದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲಾ ರೀತಿಲೂ ಈ ಮೂವಿ ತುಂಬಾ ಚೆನ್ನಾಗಿದೆ. ರುಕ್ಮಿಣಿ ರಾಧಾ ಕೃಷ್ಣ ಅಂದ್ರೆ ರುಕ್ಮಿಣಿಗೂ ಕೃಷ್ಣಂಗೂ ಮಧ್ಯೆ ಇರೋ ರಾಧಾನೇ ಆತ್ಮ. ಆ ನಿಟ್ಟಿನಲ್ಲಿ ಕತೆ ಹೇಳಕ್ ಹೋಗಿದ್ವಿ. ಸೊ ಎಲ್ರಿಗೂ ತುಂಬಾ ಇಷ್ಟ ಆಗತ್ತೆ. ತುಂಬಾ ಚೆನ್ನಾಗಿ ರುಕ್ಮಿಣಿ ಈ ಕಾಲದಲ್ಲಿರೋ ಹುಡುಗಿರ್ ತರ ಚಂಚಲತೆ ಮನ್ಸು, ಬೇರೆ ಬೇರೆ ಬಾಯ್ ಫ್ರೆಂಡ್ಸು ಅದು ಇದೆಲ್ಲ ಕೇಳ್ಬೋದು. ಯಾರೇ ಒಂದು ಹುಡುಗಿ ಬೇರೆ ಹುಡುಗನ್ ಮುಟ್ತಾ ಇದ್ರೆ, ಹೇ ಅವನು ಹಂಗೆ ಹೇಳ್ತಾನೆ, ನೀನ್ ಅವ್ನು ಮುಟ್ತಾ ಇದ್ರೆ ನನ್ ತಿಕ್ಕ ಹೊಡೆದುತ್ತೆ ಅಂತ. ಅದನ್ನೇ ನಾವು ತೋರಿಸ್ತಿದೀವಿ ಸಿನಿಮಾಗೆ. ಸೊ ಎಲ್ಲ ಓಪನ್ ಆಗಿ ಹೆಂಗೆ ಈ ಕಾಲಕ್ಕೆ ಇರ್ಬೇಕು ಹಂಗೆ ಮಾಡಿದೀವಿ. ಐ ಹೋಪ್ ಯು ಲೈಕ್ ಇಟ್. ಈ ಸಾಂಗು ತುಂಬಾ ಚೆನ್ನಾಗಿ ಮೂಡ್ ಬರ್ಬೇಕು ಅಂದ್ರೆ ನಮ್ ಸುನಾಥ್ ಸರ್ ಕಾರಣ.
ಸುನಾಥ್ ಸರ್ ಅವರು, ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಿರ್ತೀನಿ, ಸರ್ ನಿಮ್ಮ ಅಸೋಸಿಯೇಷನ್ ಪಡೆಯೋದಕ್ಕೆ ನಮ್ ಜನ್ಮ ಧನ್ಯ. ಐ ಲೈಕ್ ನೀವು ಅವ್ರ ತಂದೆ ಅವ್ರ ದೊಡ್ಡ ವಿದ್ವಾಂಸರು ಅಂತವ್ರ ಮಗ ಅವ್ರು ಬಂದು ನಮ್ಗೆ ಇಲ್ಲಿ ಈ ತರ ಕೆಲಸ ಮಾಡ್ಕೊಟ್ಟಿದ್ದು ನನ್ಗೆ ಏನ್ ಹೇಳ್ಬೇಕು ಸರ್. ಸರ್ ಈ ಸಿನಿಮಾಲಿ ಎಲ್ಲರೂ ಚೆನ್ನಾಗಿ ಬಂದಿದ್ದಾರೆ. ನಾಗಾಭರಣ ಸರ್ ಇದ್ದಾರೆ, ಆಮೇಲೆ ಸಿಂಗರ್ಸ್ ಒಂದಕ್ಕಿಂತ ಒಬ್ರು ಚೆನ್ನಾಗಿದ್ದಾರೆ. ನಮ್ ರಜತ್ ಹೆಗಡೆ ಸರ್ ಬಂದಿದ್ದಾರೆ. ನೀವು ಬಂದಿದ್ದು ತುಂಬಾ ಖುಷಿ ಸರ್. ಆಮೇಲೆ ನಮ್ಗೆಲ್ಲ ಹಾಡು ಇವರೇ ಹಾಡಿರೋದು. ಫಸ್ಟ್ ಇವ್ರ ವಾಯ್ಸ್ ಅಲ್ಲಿ ಕೇಳಿದಕ್ಕೆ ನಮ್ಗೆಲ್ಲ ಹಾಡು ಒಂದೊಂದೇ ಸಲಿಗೆ ಇಷ್ಟ ಆಗ್ತಾ ಇತ್ತು. ಸೊ ಅವರು 2 ಸಾಂಗ್ ಹಾಡಿದ್ದಾರೆ. ಒಂದಕ್ಕಿಂತ ಒಂದ್ ಸಾಂಗ್ ಇನ್ನೊಂದು ಚೆನ್ನಾಗಿದೆ. ವಾಟ್ ಯು ಹವ್ ಸೀನ್ ನೌ ಇಸ್ ಲೈಕ್ ಜಸ್ಟ್ ದ ಬಿಗಿನಿಂಗ್ ಆಫ್ ಸಾಂಗ್ಸ್. ಇದಕ್ಕಿಂತ ಇನ್ನ ನೆಕ್ಸ್ಟ್ ಬರೋ ಸಾಂಗ್ಸ್ ಇನ್ನೂ ಚೆನ್ನಾಗಿದೆ. ಅದೆಲ್ಲದಕ್ಕಿಂತ ಮೂವಿ ಇನ್ನೂ ಅದ್ಭುತವಾಗಿದೆ. ಐ ಆಮ್ ವೆರಿ ಕಾನ್ಫಿಡೆಂಟ್. ಈ ಮೂವಿ ನಾನು ಪ್ರೊಡ್ಯೂಸರ್ ಹೇಳಿದೀನಿ, ಸರ್ ಚೆನ್ನಾಗಿ ದುಡ್ಡು ಹಾಕಿ ದುಡ್ಡು ಐತಿ, ಏನೋ ಫೇವರ್ ಮಾಡೋದೆಲ್ಲ ಮಾಡಬೇಡಿ. ಯಾರಿಗೂ ಕನ್ನಡ ಇಂಡಸ್ಟ್ರಿ ಓಡ್ತಿಲ್ಲ, ನೀವೇನೋ ಬಂದು ಫೇವರ್ ನಿಮಗೆ ದುಡ್ಡು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ನೋಡಿ ಈ ಕತೆ ಕೇಳಿ, ಇಷ್ಟ ಆದ್ರೆ ದುಡ್ಡು ಹಾಕಿ, ಚೆನ್ನಾಗಿ ದುಡ್ಡು ಆಗತ್ತೆ ಈ ಫಿಲಮ್ ಅಂತ ಹೇಳಿದ್ನಿ. ದುಡ್ಡು ಆಗ್ಲಿ. ಲಾರಿ ಸರ್ ಕಡೆಯಿಂದಾನೇ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಭರತ್ ಕುಮಾರ್ ಅವ್ರಿಗೆ.